ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಅಟ್ ಸಪೋರ್ಟರ್. ಫ್ರೆಂಡ್ಸ್, ಯಾರೆಲ್ಲ PGCET 2024 MBA MCA ಕೋರ್ಸ್ಗಳಿಗೆ ಜಾಯ್ನ್ ಆಗಲು ಇಷ್ಟಪಟ್ಟು ನೀವೆಲ್ಲ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ. ಡಿಗ್ರಿ ವಿದ್ಯಾರ್ಥಿಗಳು, ನೀವು ಇಲ್ಲಿ ಡಿಗ್ರಿ ಓದ್ಕೊತ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಅರ್ಜಿ ಈಗಾಗಲೇ ಹಾಕಿ ಪೇಮೆಂಟ್ ಕೂಡ ನೀವು ಇಲ್ಲಿ ಮಾಡಿದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ತಿದ್ದುಪಡಿಯ ಲಿಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನಾನು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಲಿಂಕ್ ಹಾಕಿದ್ದೀರಾ, ನೀವು ಅದೇ ಲಿಂಕಿಂದನೂ ನೀವು ಇಲ್ಲಿ ತಿದ್ದುಪಡಿ ಕೂಡ ಮಾಡ್ಕೋಬೋದು. ಎಲ್ಲ ಮೊಬೈಲಲ್ಲಿ ನೀವೇ ಕೂತ್ಕೊಂಡು ತಿದ್ದುಪಡಿ ಮಾಡ್ಬೋದು. ಯಾವುದೇ ರೀತಿಯಾಗಿ ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಸಂಪೂರ್ಣವಾದಂಥ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ, ಅದೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹೀಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವೀಡಿಯೋಸ್ ಬರುತ್ತೆ, ನೋಟಿಫಿಕೇಷನ್ ನೀವೇ ಮೊದಲನೇದಾಗಿ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು, ಫಸ್ಟು ನೀವಿಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ, ಗೂಗಲ್ಗೆ ಹೋಗ್ಬಿಟ್ಟು KEA ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ನೇದಾಗಿ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ನೀವು ಇಲ್ಲಿ ಹೀಗೆ ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ PGCET 2024 MBA MCA ಕೋರ್ಸ್ಗಳಿಗೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ನೋಡಿ, ತೋರಿಸ್ಕೊಡ್ತೀನಿ ಲೈವಲ್ಲೇ. ನೋಡಿ, ಈ ರೀತಿಯಾಗಿ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಈ ಇಂಟರ್ಪೇಜಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, PGCET 2024 MCA MBA ಕೋರ್ಸ್ಗಳಿಗೆ ಯಾರೆಲ್ಲ ಜಾಯ್ನ್ ಆಗಲು ಇಷ್ಟಪಡ್ತೀರಾ, ಹಾಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅವರಿಗೆ ಇಲ್ಲಿ ತಿದ್ದುಪಡಿಯ ಲಿಂಕನ್ನು ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಆಪ್ಷನ್ ಕೂಡ ಅವರು ಕೊಟ್ಟಿದ್ದಾರೆ. PGCET 2024 ಆನ್ಲೈನ್ ಅರ್ಜಿಯ ತಿದ್ದುಪಡಿಯ ಲಿಂಕ್ ಅಂತ ಕೊಟ್ಟಿದ್ದಾರೆ. ನೀವು ಈಗ ಆಲ್ರೆಡಿ ಅಪ್ಲಿಕೇಶನ್ ಏನಾದರೂ ಹಾಕಿರ್ತೀರಲ್ವಾ, ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಥವಾ ಕೋರ್ಸ್ ಡೀಟೇಲ್ಸ್ನ ಏನಾದರೂ ಸ್ವಲ್ಪ ತಪ್ಪಾಗಿದ್ರೂ, ನೀವು ತಪ್ಪು ಹಾಕಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ನೀವು ನೋಡ್ಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಮತ್ತೆ ಒಂದು ಸರಿ ಕೂಡ ನೀವು ಫೈನಲ್ ಸಬ್ಮಿಷನ್ ಕೊಟ್ಟು ನೀವು ವೆರಿಫಿಕೇಷನ್ ಪ್ರಿಂಟೌಟ್ ಕೂಡ ನೀವು ತಗೊಳ್ಬೋದು. ನೀವೇ ನಿಮ್ಮ ಮೊಬೈಲಲ್ಲಿ ಕೂಡ ಇಲ್ಲಿ ತಗೊಳ್ಬೋದು. ನಾನು ಹೇಳ್ತಕ್ಕಂಥ ನೋಡಿ, ಫಾಲೋ ಮಾಡಿ. ಹಾಗೆ ಯಾವುದೇ ರೀತಿ ಅದನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಮೊದಲನೇದಾಗಿ ಈ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀವಿಲ್ಲಿ ನೋಡಿ. ಫಸ್ಟು ನೀವಿಲ್ಲಿ ಏನು ಮಾಡಬೇಕಂತೆ, ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕೋರು, ಲಿಂಕನ್ನು ತಿದ್ದುಪಡಿ ಮಾಡೋರು ನೀವಿಲ್ಲಿ ಫಸ್ಟು ಮಾಡ್ತಕ್ಕಂತಹ ಕೆಲಸ ಏನಂತ ಹೇಳಿದ್ರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವಿಲ್ಲಿ ನಿಮ್ಮ ಮುಂದೆನೇ ಇಟ್ಕೊಂಡು ಅಥವಾ ನಿಮ್ಮ ಮೊಬೈಲಲ್ಲಿ ಫೋಟೋ ತಗೊಂಡು ಆಲ್ರೆಡಿ 50 KB ಕಮ್ಮಿ ಮಾಡಿಕೊಂಡು ನೀವಿಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಜಲ್ದಿನೇ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಸರ್ವರ್ ಬ್ಯುಸಿ ಬರೋದಿಲ್ಲ, ಟೈಮ್ ಆಗ್ತಿದ್ದಂಗೆ ಸರ್ವರ್ ಬ್ಯುಸಿ ಬಂದುಬಿಡುತ್ತೆ. ಅದೇ ರೀತಿಯಾಗಿ ನೀವೆಲ್ಲದನ್ನು ಈ ಡೀಟೇಲ್ಸ್ನ ಇಟ್ಕೊಂಡು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ನೋಡಿ, PUC ಮಾರ್ಕ್ಸ್ ಕಾರ್ಡ್, ಮೂರನೇದಾಗಿ ಆಧಾರ್ ಕಾರ್ಡ್ ಮತ್ತು ಕ್ಯಾಸ್ಟ್ ಇನ್ಕಮ್, ಹಾಗೆ ಕರ್ನಾಟಕದ ಅಧ್ಯಯನ ಮಾಡಿದಲ್ಲಿ ವಿವರಗಳು, ಹಾಗೆ ನಿಮ್ಮ ಪದವಿ ಮಾರ್ಕ್ಸ್ ಕಾರ್ಡ್ ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ಹಾಗೆ ರೀತಿಯಾಗಿ ನಿಮ್ಮ ಭಾವಚಿತ್ರ ಅಂದರೆ ಫೋಟೋ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಸಿಗ್ನೇಚರ್, ಹಾಗೆ ಹೆಬ್ಬೆರಳು ತಂಬು, ಈ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಇಟ್ಕೊಂಡ್ಬಿಟ್ಟು ಇಲ್ಲಿ ಲಿಂಕ್ನ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ನೀವಿಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ, ಆರ್ ಲಾಗಿನ್ ಅಂತ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಕೂಡ ಆಗಬೇಕಾಗುತ್ತೆ. ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ, ಒಂದು ನಿಮಿಷ. ಆ ರಿಜಿಸ್ಟರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಲಾಗಿನ್ ಮೇಲೆ ನೀವು ಲಾಗಿನ್ ID ಮತ್ತು ನಿಮ್ಮ ಪಾಸ್ವರ್ಡನ್ನು ಮತ್ತು ಇಲ್ಲಿ ಕೆಳಗಡೆ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ನೀವಿಲ್ಲಿ ಹಾಕ್ಬಿಟ್ಟು ನೀವು ಲಾಗಿನ್ ಹಾಕಬೇಕಾಗುತ್ತೆ. ಈ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸಲ್ಲಿ ನೀವು ಫಿಲಪ್ ಮಾಡಿಬಿಟ್ಟು ಲಾಗಿನ್ ಆದಮೇಲೆ ನಿಮಗೆ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡಿ, ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ತಾಯಿದ್ದೀನಿ. ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಅಂತೇಳಿ ಅದೇ ಕೂಡ ಒಂದು ನ್ಯೂ ಮಾರ್ಕ್ ಎಂಟ್ರಿ ಅಂತ ಕೂಡ ಅವರು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಕೊಳ್ಬೋದು, ನ್ಯೂ ಮಾರ್ಕ್ಸ್ ಎಂಟ್ರಿ ಅಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೀವು ನೋಡಿ, ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೀವಿಲ್ಲಿ ಪ್ಲೀಸ್ ಅಪ್ಲೋಡ್ ಮಾರ್ಕ್ಸ್ ಅಂತೇಳಿ ಇಲ್ಲಿ ನಿಮ್ಮ CGPSC ಹಾಗೂ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲಿ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇನ್ನೂ ಒಂದು ಸರಿ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆದಾಗ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಪ್ರಿಂಟೌಟನ್ನು ಕೂಡ ತಗೊಳಕ್ಕೆ ನಿಮಗೆ ಬರೋದು. ನೀವು ಇಲ್ಲಿ ನೋಡಿ, ಯು ಹ್ಯಾವ್ ಜಾಯ್ನ್ಡ್ ಡಿಗ್ರಿ ಥ್ರೂ ಲೇಟರ್ ಎಂಟ್ರಿ ಮೋಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೋ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ.
ಇಲ್ಲಿ ನೋಡಿ ನೋ ಮೇಲೆ ಕ್ಲಿಕ್ ಮಾಡಿ, ನೋ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಹೀಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೀವು ಇಲ್ಲಿ ಫಸ್ಟ್ ಅಂತು, ಸೆಕೆಂಡ್ ಅಂತು, ಥರ್ಡ್ ಅಂತು ಅಂದರೆ ಫಸ್ಟ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್. ಅದೇ ರೀತಿಯಾಗಿ ಸೆಕೆಂಡ್ ಇಯರ್ ಅಂತ ಹೇಳಿದ್ರೆ ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು. ಥರ್ಡ್ ಇಯರ್ ಅಂತ ಹೇಳಿದ್ರೆ ಫಿಫ್ತು ಮತ್ತು ಸಿಕ್ಸ್ತು. ಈ ಮಾರ್ಕ್ಸ್ ಕಾರ್ಡ್ದು ಟೋಟಲ್ ಮಾಡಿಕೊಂಡು ನೀವು ಇಟ್ಕೊಂಡು ಇರಬೇಕಾಗುತ್ತೆ. ಈ ಎರಡು ಅಂದರೆ ಫಸ್ಟ್ ಇಯರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಟೋಟಲ್, ಹಾಗೆ ಸೆಕೆಂಡ್ ಇಯರಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಇಯರ್ದು ಥರ್ಡು ಮತ್ತು ಫೋರ್ತಿಂದ ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ಥರ್ಡ್ ಇಯರಲ್ಲಿ ಫಿಫ್ತು ಮತ್ತು ಸಿಕ್ಸ್ತ್ ಸೆಮ್ ಮಾರ್ಕ್ಸ್ ಕಾರ್ಡ್ನ ಟೋಟಲ್ ಮಾಡಿ ಇಟ್ಕೊಂಡು ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಅಲ್ವಾ, ಸೆಲೆಕ್ಟ್ ಅಂಥೇಳಿ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಪಾಸ್ ಅಂತೇಳಿ ಇಲ್ಲಿ ಕೊಟ್ಟು ನೆಕ್ಸ್ಟು ಮಂತ್ ಆಫ್ ದ ಪಾಸಿಂಗ್ ಇಯರ್ ಅಂಥೇಳಿ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಫಸ್ಟ್ ಇಯರ್ದಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಪಾಸಿಂಗ್ ಮಂತ್ ಇರುತ್ತೆ. ಆ ಪಾಸಿಂಗ್ ಮಂತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೂನ್, ಜುಲೈ ಆರ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ. ಅದೇ ರೀತಿಯಾಗಿ ಪಾಸಿಂಗ್ ಇಯರ್ ಅಂತ ಹೇಳಿ ಕೊಡುತ್ತೆ. ಫಸ್ಟ್ ಇಯರ್ ಪಾಸಿಂಗ್ ಇಯರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫಸ್ಟ್ ಇಯರ್ ಪಾಸಿಂಗ್ ಇಯರ್ ನೀವು ಇಲ್ಲಿ ನೋಡಿದ್ರೆ 2020 ಆರ್ 21, 22 ಅಂತ ಹೇಳಿರುತ್ತೆ. ನೀವು ಇಲ್ಲಿ ನೋಡಿಬಿಟ್ಟು ಕ್ಲೀನಾಗಿ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಮಾರ್ಕ್ಸ್ ಅಂತ ಹೇಳಿದ್ರಲ್ಲ, ನಾನು ನಿಮಗೆ ಹೇಳಿದೆ ಫಸ್ಟು ಮತ್ತು ಸೆಕೆಂಡ್ ಸೆಮ್ಮಿನ ಟೋಟಲ್ ಮಾರ್ಕ್ಸ್ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಅಂದರೆ ಫಸ್ಟು ಮತ್ತು ಸೆಕೆಂಡ್ ಸೆಮ್ ಟೋಟಲ್ ಎಷ್ಟು ನಿಮ್ಮ ಕಾಲೇಜಲ್ಲಿ ಎಷ್ಟು ಮಾರ್ಕ್ಸಿಂಗ್ ಮಾಡಿದಾರೋ ಅದರದ್ದು ಟೋಟಲ್ ಹಾಕಬೇಕಾಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಇಲ್ಲಿ ಕೂಡ ಎಂಟ್ರಿ ಮಾಡಿದ್ರೆ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ, ಅದೇ ತೊಗೊಳುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಇಯರ್ದು, ಥರ್ಡ್ ಇಯರು ಅದೇ ರೀತಿಯಾಗಿ ನೋಡಬೇಕಾಗುತ್ತೆ. ನೀವಿಲ್ಲಿ ನೋಡಿ ನೆಕ್ಸ್ಟು ಸೆಕೆಂಡ್ ಇಯರು ಇಲ್ಲಿ ಪಾಸ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ನಿಮ್ಮ ಫೋರ್ತ್ ಸೆಮ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಮಂತ್ ಇರುತ್ತೆ, ಪಾಸ್ ಆಗಿದ್ದ ಮಂತು ಅದು ಹಾಕ್ಬಿಟ್ಟು ನೆಕ್ಸ್ಟು ನೀವು ಇಲ್ಲಿ ಸೆಲೆಕ್ಟಿಂಗ್ ಇಯರ್ ಕೊಡಬೇಕಾಗುತ್ತೆ. ನೀವು ಸೆಕೆಂಡ್ ಇಯರ್ ಯಾವಾಗ ಪಾಸ್ ಆದ್ರಿ ಅಂಥೇಳಿ ನೀವು ಇಲ್ಲಿ ಕೊಟ್ಟರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಒಂದು ಟೋಟಲ್ ಮಾರ್ಕ್ಸ್ ಅಂದರೆ ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ದು ಟೋಟಲ್ ಮಾರ್ಕ್ಸ್ ಇಲ್ಲಿ ಹಾಕ್ಬಿಟ್ಟು ಎಕ್ಸಾಮ್ ಎಷ್ಟಕ್ಕೆ ನಡೆಸಿದ್ದಾರೆ ಅಂಥೇಳಿ ನಿಮ್ಮ ಯೂನಿವರ್ಸಿಟಿಯವರು. ಅದೇ ರೀತಿಯಾಗಿ ನಿಮ್ಮ ಒಬ್ಟೈನ್ ಮಾರ್ಕ್ಸ್ ನೀವು ಥರ್ಡು ಮತ್ತು ಫೋರ್ತ್ ಸೆಮ್ಮಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಟೋಟಲ್ ಮಾಡಿಕೊಂಡು ಇಲ್ಲಿ ಹಾಕಿದ್ರೆ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಏನಾದರೂ ಫಸ್ಟ್ ಸೆಮಿಸ್ಟರ್ ಅಥವಾ ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಈಗೇನಾದರೂ ನಿಮ್ಮ ಸಬ್ಜೆಕ್ಟ್ಸ್ ಬಾಕಿ ಇತ್ತು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸೆಮ್ಮಲ್ಲಿ ಬಾಕಿ ಇತ್ತು ಅಂತ ಹೇಳಿದ್ರೆ, ಈಗ ಫಸ್ಟ್ ಸೆಮ್ಮಲ್ಲೇ ನಿಮ್ಮ ಸಬ್ಜೆಕ್ಟ್ ಬಾಕಿ ಇತ್ತು, ಸೆಕೆಂಡ್ ಸೆಮ್ಮಲ್ಲಿ ಬಾಕಿ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಫಿಲಪ್ ಮಾಡತಕ್ಕಂಥ ಅವಶ್ಯಕತೆಗಳಿಲ್ಲ. ರಿಸಲ್ಟ್ ವೇಟ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬಿಡಬೇಕಾಗುತ್ತೆ, ಅದು ನಿಮಗೆ ಬರೋದಿಲ್ಲ. ಅದೇ ರೀತಿಯಾಗಿ ನೀವೇನಾದರೂ ಥರ್ಡ್ ಸೆಮ್ಮಲ್ಲಿ ಅಥವಾ ಫೋರ್ತ್ ಸೆಮ್ಮಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಾಕಿ ಇದ್ರೂ ನೀವು ಫಿಲಪ್ ಮಾಡೋ ಅವಶ್ಯಕತೆಗಳಿರಲ್ಲ. ಇಲ್ಲಿ ಕೂಡ ರಿಸಲ್ಟ್ ವೇಟ್ ಅಂತ ಹಾಕಿ, ಅಥವಾ ನಿಮ್ದಿನ್ನೂ ರಿಸಲ್ಟ್ ಬಿಟ್ಟಿಲ್ಲ ಅಲ್ವಾ, ನಿಮ್ಮದು ಸಿಕ್ಸ್ತ್ ಸೆಮಿಸ್ಟರ್ ನೀವು ಇನ್ನೂ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ನೀವು ಈ ಎರಡು ಸೆಮ್ಮಿಂದು ಆಲ್ ಕ್ಲಿಯರ್ ಆಗಿದ್ದರೆ ಇಲ್ಲಿ ಫಿಲಪ್ ಮಾಡಿಬಿಟ್ಟು 2 ಇಯರ್ದು ಇದನ್ನು ರಿಸಲ್ಟ್ ವೇಟ್ ಅಂತೇಳಿ ಹಾಕಿ ನೀವು ನೆಕ್ಸ್ಟ್ ಇಲ್ಲಿ ಪ್ರೊವೈಡ್ ಸಬ್ಮಿಟ್ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೂಡ ಕೊಡ್ಬೋದು. ಒಂದು ನಿಮಿಷ ನಿಮಗೆ ಲೈವಲ್ಲೇ ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನೀವು ಹಾಕಿರ್ತಕ್ಕಂಥ ಡೀಟೇಲ್ಸ್ ನೀವು ಇನ್ನೂ ಒಂದು ಸರಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ನೀವು ಇಲ್ಲಿ ಎಲ್ಲದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು, ತೋರಿಸ್ಕೊಡ್ತೀನಿ. ನಿಮ್ಮ ಜನರಲ್ ಡೀಟೇಲ್ಸ್ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಎಲಿಜಿಬಲ್ ಡೀಟೇಲ್ಸು, ಅದಾದಮೇಲೆ ರಿಸರ್ವೇಷನ್ಸು, ಅದಾದಮೇಲೆ ಸ್ಟಡೀಸ್ ಡೀಟೇಲ್ಸು, ಡಿಗ್ರಿ ಡೀಟೇಲ್ಸು, ನೀವೇನಾದರೂ ಅಡಿಷ್ನಲ್ ಡೀಟೇಲ್ಸ್ ಏನಾದರೂ ಹಾಕಿದರೆ, ಅದೇ ರೀತಿಯಾಗಿ ಬ್ಯಾಂಕ್ ಡೀಟೇಲ್ಸು, ನೀವೇನಾದರೂ ಯಾವ ರೀತಿಯಾಗಿ ನಿಮ್ಮ ಸೈಬರ್ ಸೆಂಟ್ರವ್ರು ಏನಾದರೂ ಹಾಕ್ಸಿದ್ರೆ ನಿಮ್ಮದೇನಾದರೂ ಕರೆಕ್ಟ್ ಹಾಕಿದಾರಾ, ತಪ್ಪು ಹಾಕಿದಾರಾ, ಏನಾದರೂ ತಪ್ಪು ಹಾಕಿದರೆ ಕೂಡ ನೀವಿಲ್ಲಿ ಅದನ್ನು ಕೂಡ ಸರಿ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೀವು ಲಾಸ್ಟಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೇಮೆಂಟ್ ನೀವಿನ್ನು ಸ್ಟೇಟಸ್ ನೀವಿಲ್ಲಿ ಚೆಕ್ ಕೂಡ ಮಾಡ್ಕೊಳ್ಬೋದು. ಒಂದು ನಿಮಿಷ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ವಿದ್ಯಾರ್ಥಿದು ಪೇಮೆಂಟ್ ಕೂಡ ಇಲ್ಲಿ ಸಕ್ಸಸ್ ಆಗಿದೆ. ನೀವಿಲ್ಲಿ ನೋಡಿ, ಪೇಮೆಂಟ್ ಡೀಟೇಲ್ಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೀಸ್ ಹ್ಯಾಸ್ ಬಿನ್ ಆಲ್ರೆಡಿ ಪೇಡ್, ಈ ರೀತಿ ಕೂಡ ನಿಮ್ಮ ಫೀಸ್ ಪೇ ಆಗಿದ್ದರೆ ಪೇ ಕೂಡ ಇಲ್ಲಿ ಅಂತ ಕೂಡ ತೋರಿಸುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ,
ನೀವು ಲಾಸ್ಟಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲಿ ಪ್ರಿಂಟ್ ಕೂಡ ತಕ್ಕೋಬೋದು. ಅಪ್ಲಿಕೇಶನ್ ಪ್ರಿಂಟ್ ಫಾರ್ ಫೈನಲ್ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿವರ. ನಿಮಗೇನಾದರೂ ಇದೇ ರೀತಿಯಾಗಿ ಹೆಚ್ಚು ವೀಡಿಯೋಸ್ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವೀಡಿಯೋವನ್ನು ಬರ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕಾಯ್ತಾ ಇರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.